ನೀವು? ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ನೀ ಕುಡಿದವ್ರು ಯಾವ ಈಗ ನೀವು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳ್ದಿಲ್ಲಪ್ಪ ಇವ್ರಿಗೆ. ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ DK ಶಿವಕುಮಾರ್. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಮಾತಾಡಿದ್ದೆ? ಒಂದೇ ನಿಮಿಷ. ಇದು ಕೋಲಾಹಲ ಕಾರಣ ಆಗಬಾರದು ಅಂತ ಅಷ್ಟೇ ನಮ್ದು. ಈ ಹಲಾಹಲ ಕೋಲಾಹಲಕ್ಕೆ ಆಗಬಾರದು ಅಂತ. ನಾವು ಪುರಾಣದ ಬಗ್ಗೆ ಮಾತಾಡತ್ತೀವಿ, ನೀವು ಹಲಾಲ್ ಬಗ್ಗೆ ಮಾತಾಡತ್ತೀವಿ. ಹಲಾಲ್ ಹೇಳಿಲ್ಲ ಅವರು. ಹಲಾಲ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಥನ ಆಯ್ತು ಅವಾಗ ಹಲಾಲ ಬಂತು. ನಾವು ಹಲಾಲದ ಬಗ್ಗೆ ಮಾತಾಡ್ತೀವಿ, ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ್ಯ. ಅಲ್ಲ, ನನಗಿರುವಂತ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ DK ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ? ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ. ನೀನ್ ಯಾರ ಕಡೆ? ಮತ್ತೆ ಎಲ್ಲ ನೋಡಿ ಇಂಥವ್ರಿಂದಾನೇ ಆಗಿದ್ದು. ಏನಾಗಿಲ್ಲ. ಒಂದೇ ನಿಮಿಷ ಕೂತ್ಕೊಳ್ಳಿ. ಒಂದು ನಿಮಿಷ ನೋಡಿ, ನನಗೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ. ಅವ್ರು ಹೇಳಿದ್ರು 56 ಜನ DK ಜೊತೆಗೂ ಇದಾರಂತೆ. 56. ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ, ಸಿದ್ದರಾಮಯ್ಯ ಕಡೆ, ಅಣ್ಣ ಅವರೆಲ್ಲ ನಮ್ಮ ಮನೆಗೆ ಬೆಳಗ್ಗೆ ಬರ್ತಾರೆ, ಸಂಜೆ ಅಲ್ಲಿ ಹೋಗ್ತಾರಣ್ಣ ಅಂತ. ಮ್ಯಾನೇಜ್ ಇವಾಗ ಹೇಳಿದ್ನಲ್ಲ, ಯಾರು ನನ್ನ ಫ್ರೆಂಡು ಸಂತೋಷ್ ಲಾಡು, ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ದು. ಬೆಳಗ್ಗೆ ಒಂದ್ ಕಡೆ, ಸಾಯಂಕಾಲ ಒಂದ್ ಕಡೆ. ಅಲ್ಲ, ಅದಕ್ಕೆ ಹೇಳೋದು ಕನ್ಫ್ಯೂಸ್ ಔಟೈತೆ. ಅಲ್ಲ, ಸಭಾಧ್ಯಕ್ಷ DKಗೆ ಕನ್ಫ್ಯೂಸ್ ಔಟೈತೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಸಭಾಧ್ಯಕ್ಷ ಅದಕ್ಕೆ ಅವ್ರು ಹೇಳಿದ್ದಾರೆ, ಏನೋ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು. ಈ ಅನುಭವದ ಮೇಲೆ ಎನ್ನ ತಂದಿಕ್ ನನಗೇನಾಗಬೇಕು? ನಾನೇನು ತಂದಿಕ್ಕೆ ಮುಖ್ಯಮಂತ್ರಿ ಆಗ್ತೀನಿ? ನನಗೇನಾಗಬೇಕಾಯ್ತು? 136 ಜನ ಇದ್ದಾರೆ. ನಾವೇನ್ ಸರ್ಕಾರ ಬೀಳ್ಸಲ್ಲ. ನೋಡಿ, ಕಳೆದ ಬಾರಿ ಸರ್ಕಾರ ಬೆಳೆಸಿದ್ರಿ 16 ಜನ ಕೊಂಡ್ಕೊಂಡು ಸರ್ಕಾರ ಸರ್ಕಾರ ನಮ್ಮ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಕ್ ಹೋಗ್ಬಿಡಿ. ನಾವು ಅವ್ರ ಪರ ಇವ್ರ ಪರ ಏನಿಲ್ಲ. ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ. ನಾನು ನಾವು ಬೆಳಗ್ಗೆ ಹಿಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ನೀವೇನ್ ಹೇಳಿದ್ರಲ್ಲ, 16 ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು. ಕಳೆದ ಬಾರಿ ಖರೀದಿ ಮಾಡಲ್ಲ, ಖರೀದಿ ಮಾಡಿದವ್ರು ನೀವೇ. ಕೈ ಮುಗಿದು ಕಾಲ್ ಬಿದ್ದೆಲ್ಲ ಖರೀದಿ ಮಾಡಿದ್ ನೀವು, ನಾವಲ್ಲ ಅಂತ ನೆನಪಿನಾಗಿರ್ಲಿ. ಬೆಳಗ್ಗೆ ನಾವು ಹೋಗು, ಸಾಯಂಕಾಲ ಹೋಗು, ನಂದೇನ್ ಬೇಜಾರು. ನನಗೆ ಸಂಬಂಧ ಇಲ್ಲ. ರಾತ್ರಿ ಬೆಳಿಗ್ಗೆ ಹೋಗಲ್ಲ, ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು. ರಾತ್ರಿ ಬೆಳಿಗ್ಗೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಮಾತಾಡ್ಲಿ, ನಾನು ಬೇಡ ಹೇಳ್ಬಾರ್ದು. ನನಗೆ ಹೇಳಿದ್ ನೀವು, ಅದಕ್ಕೆ ಹೇಳಿ. ನನ್ಗೆ ಆಸೆ ಇಲ್ಲ. ಅವಶ್ಯಕತೆ ಇಲ್ಲ. ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು. ಸ್ಪೀಕರ್ ಒಳ್ಳೆ ಚಂದಾಗಿ ಮಾಡ್ತಾರೆ. ನೀವು ನಾನು ಬೆಳಗ್ಗೆಯಿಂದ ಕ್ವಶನ್ಗಳು ಮಾಡ್ತಾ ಇದ್ದೀರಲ್ಲ ನೀವು. ಅಲ್ಲ, ಆತರ ಹೇಳ್ಬಾರ್ದು ಅಂತಕ್ಕಂಥದ್ದು ಮಾತು. ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿಯಲ್ಲ ಅಂತಕ್ಕಂಥ ನನ್ನ ವಾದ. DK ಶಿವಕುಮಾರ್ ಅವರು ಹೇಳ್ತಕ್ಕಂಥ ಸರಿಯಲ್ಲ ಸದನದಲ್ಲಿ. ಯು ಕೆನಾಟ್ ಜಸ್ಟ್ ಟೆಲ್ ಮಿ ಯುವರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತಕ್ಕಂಥ ನಮ್ಮ ವಾದ. ಗೌರವ ಇದೆ ನಿಮ್ಮ ಬಗ್ಗೆ. ಅಲ್ಲ, ಗೌರವ ಇದೆ ನಿಮ್ಮ ಬಗ್ಗೆ. ಆತರ ಮಾತಾಡಬಾರ್ದು ನೀವು. ಆಯ್ತು, ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಇನ್ನೊಂದ್ಸಲಿ ಸನ್ಮಾನ್ಯ ಅಧ್ಯಕ್ಷರೇ, DK ಶಿವಕುಮಾರ್ ಅವರು ಕಳೆದ 1 ತಿಂಗಳಿಂದ ಅವ್ರ ಭಾಷೆ, ಅವ್ರ ಟ್ವೀಟು
ಎಲ್ಲ ಒಂದು ಟ್ವೀಟಲ್ಲಿ 100 ಅರ್ಥ ಬರೋ ಥರ ಮಾಡ್ತಾರೆ, ಒಂದು ಮಾತಲ್ಲಿ 10 ಅರ್ಥಗಳು ಬರೋ ಥರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ, ನಮಗಂತಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್. ಈ ಮನುಷ್ಯ ಯಾಕೆ ಹಿಂಗೆ ಮಾತಾಡ್ತಾನೆ? ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ, ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಿ. ಈಗ ಅಶೋಕ್, ನೀನು ಬಹಳ ಸೀನಿಯರ್ ಇದೆಯಾ, ಬೇರೆಯವ್ರಕ್ಕಿಂತ ಪಾಪ ಸೀನಿಯರ್, ನಿನ್ಗಿಂತ ಒಂದು ವರ್ಷ, ನಿನ್ಗಿಂತ ಒಂದು ಜೂನಿಯರ್ ಸೀನಿಯರ್ ಇದೆಯಾ? ಇಲ್ಲ, ನಿನ್ಗಿಂತ ಒಂದು ಟರ್ಮ್ ಕಡಿಮೆ ಇರ್ಬೋದು, ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್. ಸ್ಟೇಟ್ ಅಲ್ಲಿ ನಿನ್ಕಿನ್ನ ಚಿಕ್ಕವರೆಲ್ಲ ಏನಾಗಿರ್ಬೋದು, ಬಟ್ ಸ್ಟಿಲ್ ಯು ಆರ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ. ಅಪೋಸಿಷನ್ ಲೀಡರ್, ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ವೆರಿ ಸಿಂಪಲ್. ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ನಾನು ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಲ್ಲಿ ಬೆಳ್ಕೊಂಡು ಬಂದಿರೋ, ನಾನು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿದ್ದನು. ಬಹಳ ಚಿಕ್ಕ ವಯಸ್ಸಲ್ಲೇ ನಂಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದೆ, ಬೆಳೆದಿದ್ದೀನಿ ಪಾಲಿಟಿಕ್ಸ್ ಅಲ್ಲಿ. ಬೇರುಗೇರು ಏನು ಎಂತೆಂಥವ್ರದೋ ಎಲ್ಲ ವಿ ಹ್ಯಾವ್ ಸೀನ್. ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ, ಏಟ್ ತಿಂದಿದ್ದೀವಿ, ತೊಂದರೆ ಅನುಭವಿಸಿದ್ದೀವಿ, ಜೈಲು ಅನುಭವಿಸಿದ್ದೀವಿ, ಎಲ್ಲ ಆಗಿದೆ. ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ತಿಂಗಳಿಗೆ 6 ತಿಂಗಳಾಗ್ತದೆ, ನಂದು 6 ವರ್ಷ ಆಗ್ತದೆ. 6 years, ಮಾರ್ಚ್ 10th 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%, ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ, ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊಳ್ತಿರೋ ನಿಮ್ಗೆ ಬಿಟ್ಟಿದ್ದಷ್ಟೇ. ಕೆಲವರೆಲ್ಲ ಟ್ವೀಟ್ಗಳು ನಮ್ಮ ಆಫೀಸ್ಗಳಲ್ಲಿ ಮಾಡ್ತಾರೆ, ನಿಮ್ಮ ಆಫೀಸಲ್ಲಿ ಮಾಡ್ತಾರೆ. ಬೇಡ, ಏನ್ ಬೇಡ, ನಥಿಂಗ್. ಪೇಷನ್ಸ್ ಅಂದ್ರೆ ಸುಮ್ನೆ ಹಂಗಂತ ಯಾರು ಮಾತಾಡ್ತಾರೆ ಅಂತಕ್ಕೆಲ್ಲ ಉತ್ತರ ಕೊಡಕ್ ಆಗಲ್ಲ. ಯಾರು ಏನ್ ಮಾತಾಡ್ತಾರೆ ಅದಕ್ಕೆ ಏನ್ ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ ಪಾರ್ಟಿಲಾಗ್ಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡೋದಿಲ್ಲ, ಪಕ್ಷಗಳ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು, MLAಗಳು ಚೇಂಜ್ ಆದ್ರು, ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆಗಿದ್ರು. ಪಾಲಿಟಿಕ್ಸ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ಸೊ ನಾನು ಏನ್ ನಂಬಿದ್ರೆ ಗೊತ್ತಾ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು, ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಸೊ ನೋಡೋಣ, ಲೆಟ್ ಅಸ್ ಸಿ ಆನ್ 28. ಸರ್, ನಿಮ್ಮ ಸ್ಟ್ರೆಂತ್ ನೀವು ಹೇಳ್ತಾ ಇದ್ರಿ 136 ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂತ್ ಅಂತ ಹೇಳಿದ್ರಿ. ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ. ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, SM ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತಗೊಂಡೆ ಅಂತ ಹೇಳಿ. ನಾವು ಅದು ನಿಮ್ಮ ಸ್ಟ್ರೆಂತ್ ಸರ್, ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ. ಮಾತಿಗೆ, ಅಶೋಕ್ ಮಾತಿಗೆ ನಾನು ಜಗ್ಗಲ್ಲ, ತಲೆ ಕಷ್ಟಪಡ್ತೀನಿ. ಈಗ DK ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು, ಅದು ವೈರಾಗ್ಯ ಅಲ್ಲ ಸರ್. ಅವ್ರು ಹೇಳಿದ್ದು ನನಗೊಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ, ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ.